Hello everyone, welcome to online class on materials for engineering pertaining to 20 ME 11T. This subject is for first semester diploma in mechanical engineering. Myself, Sheshagiri A.T., lecturer in Department of Mechanical Engineering, Government Polytechnic, Chamarajanagar. Today, I'm going to discuss Unit 3, non-ferrous metals and alloys. In that, session 1. Before moving on to today's session, let us recap what we have discussed in our previous session. In our previous session, we discussed about the ferrous metals and its alloys. In that, BAS and ASME system of designations of steels, designations of plain carbon steels, designations of alloy steels, designations of cast iron. These are the designation and system of abbreviations for ferrous alloys, particularly steels. Learning about this, let us move on to today's session. Today's session covers introduction to non-ferrous metals, particularly in that copper material, properties of copper, alloys of copper, and introduction to brass. ಅಂದ್ರೆ ಇವತ್ತು ನಮ್ಮ ಈ ಒಂದು ಸೆಷನ್ ನಲ್ಲಿ ನಾವು ನಾನ್ ಫೆರಸ್ ಮೆಟಲ್ಸ್ ಬಗ್ಗೆ ಹೆಚ್ಚಿಗೆ ತಿಳ್ಕೊಂತೀವಿ. ಪರ್ಟಿಕ್ಯುಲರ್ಲಿ ನಾನ್ ಫೆರಸ್ ಮೆಟಲ್ಸ್ ಅಲ್ಲಿ ತುಂಬಾ ಇದಾವೆ. ಅದರಲ್ಲಿ ಇವತ್ತಿನ ಒಂದು ಸೆಷನ್ ನಲ್ಲಿ ನಾವು ಕಾಪರ್ ಅಂದ್ರೆ ತಾಮ್ರದ ಬಗ್ಗೆ, ಅದರ ಉಪಯೋಗ, ಅದರ ಪ್ರಾಪರ್ಟೀಸ್ ಯಾವ ತರ ಇರುತ್ತೆ, ಅದರ ಅಲಾಯ್ ಅಂದರೆ ಅದರ ಜೊತೆ ಬೇರೆ ಒಂದು ಲೋಹವನ್ನು ಮಿಕ್ಸ್ ಮಾಡಿ ನಾವು ಪಡೆಯಬಹುದಂತಹ ಲೋಹಗಳ ಬಗ್ಗೆ ತಿಳ್ಕೊಳ್ತೇವೆ. ಮುಖ್ಯವಾಗಿ ಅದರಲ್ಲಿ ಬ್ರಾಸ್ ಅಂತ ಹೇಳುವಂತದ್ದನ್ನ ನಾವಿವತ್ತು ಕಲಿತೇವೆ. ಇವತ್ತಿನ ಒಂದು ಸೆಷನ್ ನಲ್ಲಿ ನಾವು ತಿಳ್ಕೊಳ್ಳೋಣ. ನಾನ್ ಫೆರಸ್ ಮೆಟಲ್ಸ್ ಅಂದ್ರೆ ಏನು? ನಾನ್ ಫೆರಸ್ ಮೆಟಲ್ಸ್ ಆರ್ ಮೆಟಲ್ಸ್ ವಿಚ್ ಡು ನಾಟ್ ಕಂಟೈನ್ ಐರನ್. ಅಂದ್ರೆ ಯಾವ ಒಂದು ಮೆಟಲ್ ನಲ್ಲಿ ಕಬ್ಬಿಣದ ಅಂಶ ಇಲ್ಲ ಅಂತ ನಾವು ಏನ್ ಹೇಳ್ತೀವಿ, ಅದನ್ನ ನಾವು ನಾನ್ ಫೆರಸ್ ಮೆಟಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಮೆಟಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಕಬ್ಬಿಣದ ಅಂಶ ಬರಲ್ಲ, ಅಂದ್ರೆ ಐರನ್ ಅಂಶ ಇರಲ್ಲ. ಅಂತ ಮೆಟಲ್ಸ್ ಗಳನ್ನ ನಾವು ನಾನ್ ಫೆರಸ್ ಮೆಟಲ್ಸ್ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ನಾನ್ ಫೆರಸ್ ಮೆಟಲ್ಸ್ ಅಂತ ಹೇಳುವಂತದ್ದು ಅಪ್ಲಿಕೇಶನ್ ಅಂತ ಬಂದಾಗ ತುಂಬಾ ಉಪಯೋಗ ಆಗುತ್ತೆ, ಇಂಪಾರ್ಟೆನ್ಸ್ ಇದೆ ಅದಕ್ಕೆ. ಹಾಗಾಗಿ ನಾನ್ ಫೆರಸ್ ಮೆಟಲ್ಸ್ ಬಗ್ಗೆ ನಾವು ಹೆಚ್ಚಿಗೆ ಈ ಒಂದು ಸೆಷನ್ ನಲ್ಲಿ ತಿಳ್ಕೊಂತೇವೆ. ನಾನ್ ಫೆರಸ್ ಮೆಟಲ್ಸ್ ಅಂತ ಹೇಳುವಂತದ್ದು ಅದರಲ್ಲಿ ಕಬ್ಬಿಣ ಇಲ್ಲೇ ಇದ್ದ ಕಾರಣಕ್ಕೆ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ ಹೆಚ್ಚಿಗೆ ಒಂದು ಟೆಂಪರೇಚರ್ ಒಂದು ಹೆಚ್ಚಿನ ಉಷ್ಣಾಂಶದಲ್ಲಿ ಅದರ ಸ್ಟ್ರೆಂತ್ ಬಲ ಇರುತ್ತಲ್ಲ, ಅದು ಕಡಿಮೆ ಇರುತ್ತೆ. ಅಂಡ್ ಇಟ್ ಹ್ಯಾಸ್ ಮೋರ್ ಶ್ರಿಂಕೇಜ್ ಎಫೆಕ್ಟ್ ದ್ಯಾನ್ ಫೆರಸ್ ಮೆಟಲ್ಸ್. ಅಂದ್ರೆ ಏನು ಒಂದು ಕಬ್ಬಿಣ ಒಂದು ಮೆಟಲ್ಸ್ ಇದೆ, ಅದಕ್ಕಿಂತ ಹೆಚ್ಚು ಶ್ರಿಂಕೇಜ್ ಅಂತ ಹೇಳುವಂತ ಒಂದು ಪ್ರಾಪರ್ಟೀಸ್ ಅದು ಇರುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ಹೈಯೆಸ್ಟ್ ಟೆಂಪರೇಚರ್ ಅಲ್ಲಿ ಕುಗ್ಗತ್ತೆ. ಫೆರಸ್ ಮೆಟಲ್ಸ್ ನಿಮಗೆ ಶ್ರಿಂಕೇಜ್ ಆಗಲ್ಲ, ಕುಗ್ಗೋದಿಲ್ಲ. ಆದ್ರೆ ನಾನ್ ಫೆರಸ್ ಮೆಟಲ್ಸ್ ಏನಾಗುತ್ತೆ ಅಂದ್ರೆ ಕುಗ್ಗತ್ತೆ, ಶ್ರಿಂಕೇಜ್ ಆಗುತ್ತೆ. ಆದರೂ ಸಹ ದಿಸ್ ನಾನ್ ಫೆರಸ್ ಮೆಟಲ್ಸ್ ಹ್ಯಾಸ್ ವೆರಿ ವಾಸ್ಟ್ ಅಪ್ಲಿಕೇಶನ್ಸ್ ಇನ್ ಇಂಡಸ್ಟ್ರೀಸ್. ಅಂದ್ರೆ ಯಾಕೆ ಅಂತ ಹೇಳಿದ್ರೆ
ನಾನ್ ಫೆರಸ್ ಮೆಟಲ್ಸ್ ಅಂತ ಹೇಳುವಂತದ್ದು ತುಂಬಾ ಒಂದು ಇಂಪಾರ್ಟೆನ್ಸ್ ಇದೆ ಇವಾಗಿನ ಒಂದು ಇಂಡಸ್ಟ್ರಿಯಲ್ಲಿ. ಎಲ್ಲಾ ಒಂದು ಅಪ್ಲಿಕೇಶನ್, ಎಲ್ಲಾ ಒಂದು ವಿಭಾಗದಲ್ಲೂ ವಿವಿಧ ಬಗೆಯ ಒಂದು ನಾನ್ ಫೆರಸ್ ಮೆಟಲ್ಸ್ ಗಳನ್ನ ನಾವು ಉಪಯೋಗಕ್ಕೆ ಬಳಸ್ತೀವಿ. ಯಾಕೆ ಇರಬಹುದು? ಬಹುಮುಖ್ಯವಾಗಿ ದ ನಾನ್ ಫೆರಸ್ ಮೆಟಲ್ಸ್ ಹ್ಯಾಸ್ ವೆರಿ ಗುಡ್ ಕೊರೋಷನ್ ರೆಸಿಸ್ಟೆನ್ಸ್. ಅಂದ್ರೆ ಹೆಚ್ಚಿನ ಒಂದು ನಾನ್ ಫೆರಸ್ ಮೆಟಲ್ಸ್ ಗಳು ತುಕ್ಕು ಬರೋದಿಲ್ಲ. ಕಬ್ಬಿಣ ಅಂತ ಬಂದಾಗ ರಸ್ಟ್ ಫಾರ್ಮೇಶನ್ ಅಂದ್ರೆ ಕೊರೋಷನ್ ಅಂತ ಹೇಳುವಂತದ್ದು ಒಂದು ಪ್ರಾಬ್ಲಮ್. ಯಾಕೆ ಅಂತ ಹೇಳಿದ್ರೆ, when the metals is exposed to the air, ಅಂದ್ರೆ ನಾವು ಅದು ಗಾಳಿಗೆ ಹಿಡಿದಾಗ ಆ ಮೆಟಲ್ ರಸ್ಟ್ ಬರ್ಬೋದು, ಅಂದ್ರೆ ಆಕ್ಸಿಡೇಷನ್ ಆಗ್ಬೋದು ಬಿಕಾಸ್ ಆಫ್ ಆಕ್ಸಿಜನ್ ಇನ್ ದ ಏರ್. ಇಟ್ ಮೇ corrode ಫಾರ್ ಅ ಲಾಂಗ್ ಪೀರಿಯಡ್ and it affects the parts which are used in that machine. But the non-ferrous metal has the high corrosion resistance property. ಅಂದ್ರೆ ಎಲ್ಲಾ ಒಂದು ನಾನ್ ಫೆರಸ್ ಮೆಟಲ್ಸ್ ಗಳು ಹೈಯೆಸ್ಟ್ ಕೊರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿಗಳನ್ನ ಬಳಸ್ಕೊಂಡಿರ್ತವೆ. ಹಾಗಾಗಿ ನಾವೇನಾಗುತ್ತೆ ಅಂತ ಹೇಳಿದ್ರೆ ನಾನ್ ಫೆರಸ್ ಮೆಟಲ್ ನ ಇಂಡಸ್ಟ್ರಿಲಿ ಬಳಸ್ತೀವಿ. ಅದಲ್ಲದೆ ನಾನ್ ಫೆರಸ್ ಮೆಟಲ್ಸ್ ಗಳನ್ನ ನಾವು ಈಸಿಯಾಗಿ ಫ್ಯಾಬ್ರಿಕೇಟ್ ಮಾಡಬಹುದು. ಫ್ಯಾಬ್ರಿಕೇಟ್ ಅಂತ ಹೇಳಿದ್ರೆ ನಾವು ಅದನ್ನ ಮೆಷಿನಿಂಗ್ ಮಾಡಬಹುದು, ಕ್ಯಾಸ್ಟಿಂಗ್ ಮಾಡಬಹುದು, ವೆಲ್ಡಿಂಗ್ ಮಾಡಬಹುದು, ಫೋರ್ಜಿಂಗ್ ಮಾಡಬಹುದು, ರೋಲಿಂಗ್ ಮಾಡಬಹುದು. ವಿ ಕ್ಯಾನ್ ಚೇಂಜ್ ಇಟ್ ಟು ಎನಿ ಶೇಪ್ ಬಿಕಾಸ್ ಇಟ್ ಹ್ಯಾಸ್ ದಟ್ ಪ್ರಾಪರ್ಟಿ ಕಾಲ್ಡ್ ಡಕ್ಟಿಲಿಟಿ. ಅಂದ್ರೆ ಅದು ಡಕ್ಟಿಲಿಟಿ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಸೊ ಹಾಗಾಗಿ ವಿ ಕ್ಯಾನ್ ಚೇಂಜ್ ಇನ್ ಟು ಎನಿ ಶೇಪ್ ನಾನ್ ಫೆರಸ್ ಮೆಟಲ್ಸ್. ಅಂಡ್ ದ ನಾನ್ ಫೆರಸ್ ಮೆಟಲ್ಸ್ has very good thermal and electrical property. ಅಂದ್ರೆ ಕರೆಂಟ್ ಮತ್ತೆ ಹೀಟ್ ಅನ್ನ ಪಾಸ್ ಮಾಡುವಂತ ಒಂದು ಕೆಪಾಸಿಟಿ ಈ ನಾನ್ ಫೆರಸ್ ಮೆಟಲ್ಸ್ ಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ನಾನ್ ಫೆರಸ್ ಮೆಟಲ್ಸ್ ಗಳನ್ನ ಎಲ್ಲಾ ಅಪ್ಲಿಕೇಶನ್ ಅಲ್ಲಿ ನಾವು ಬಳಸ್ತೀವಿ. ಮತ್ತೆ ಇನ್ನೊಂದು, ದ ನಾನ್ ಫೆರಸ್ ಮೆಟಲ್ಸ್ ಹ್ಯಾಸ್ ವೆರಿ ಗುಡ್ ಅಟ್ರಾಕ್ಟಿವ್ ಕಲರ್. ಅಂದ್ರೆ ಅದರಲ್ಲಿ ಬಣ್ಣವಾಗಿರುತ್ತೆ, ಕಬ್ಬಿಣದ ತರ ಇರೋದಿಲ್ಲ, ಮೆಟಲ್ಸ್ ಅಂದ್ರೆ ಐರನ್ ತರ ಇರೋದಿಲ್ಲ. ಹಾಗಾಗಿ ಅಟ್ರಾಕ್ಟಿವ್ ಕಲರ್ ಇರುತ್ತೆ. ಈ ಒಂದು ಕಾರಣಕ್ಕೆ ನಾವೇನ್ ಮಾಡ್ತೀವಿ, ನಾನ್ ಫೆರಸ್ ಮೆಟಲ್ಸ್ ನ ತುಂಬಾ ಅಪ್ಲಿಕೇಶನ್ ನಾವೇನ್ ಮಾಡ್ತೀವಿ, ಬಳಸ್ತೀವಿ. ಸೊ ನಾನ್ ಫೆರಸ್ ಮೆಟಲ್ಸ್ ಯಾವ್ದ್ಯಾವ್ದಿದೆ? ಹಾಗಾದ್ರೆ ನಾನ್ ಫೆರಸ್ ಮೆಟಲ್ಸ್ ಯಾವ್ದ್ಯಾವ್ದಿದೆ ನೋಡ್ಕೊಂತ ಹೋಗೋಣ. ನಾನು ಆಲ್ರೆಡಿ ಹೇಳಿದಿರುವ ಹಾಗೆ ಬಹುಮುಖ್ಯವಾಗಿ ನಾನ್ ಫೆರಸ್ ಮೆಟಲ್ಸ್ ಅಂತ ಬಂದಾಗ ಕಾಪರ್, ಅಲ್ಯೂಮಿನಿಯಂ, ನಿಕೆಲ್, ಟಿನ್, ಲೆಡ್, ಸಿಲ್ವರ್ ಅಂಡ್ ಇಟ್ಸ್ ಅಲಾಯ್ಸ್. ಅಂದರೆ ಇದನ್ನ ಬೇರೆ ಒಂದು ಲೋಹದ ಜೊತೆ ಮಿಕ್ಸ್ ಮಾಡಿ ಪಡೆಯುವಂತಹ ಒಂದು ಲೋಹ, ಇದನ್ನು ನಾವು ಅಲಾಯ್ಸ್ ಅಂತ ಹೇಳ್ತೀವಿ. ಅದನ್ನು ನಾವೇನ್ ಮಾಡಬಹುದು, ಈ ಒಂದು ನಾನ್ ಫೆರಸ್ ಮೆಟಲ್ಸ್ ನಾವು ಯೂಸ್ ಮಾಡಬಹುದು. ಬಹುಮುಖ್ಯವಾಗಿ ನಾವೆಲ್ಲ ನೋಡಿದೀವಿ, ಕಾಪರ್, ಅಲ್ಯೂಮಿನಿಯಂ, ನಿಕೆಲ್, ಸಿಲ್ವರ್ ಇರ್ಬೋದು, ಗೋಲ್ಡ್ ಇರ್ಬೋದು, ಎಲ್ಲಾ ತರದ ಒಂದು ಮೆಟೀರಿಯಲ್ಸ್ ಗಳನ್ನ ನಾವು ಉಪಯೋಗವನ್ನ ಮಾಡ್ತೀವಿ. ಆದರೆ ಎಲ್ಲೂ ಕೂಡ ನಾವು ಪ್ಯೂರ್ ಆಗಿ ಆ ಒಂದು ಮೆಟೀರಿಯಲ್ ಅನ್ನ ಡೈರೆಕ್ಟ್ ಆಗಿ ನಾವು ಬಳಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ಯೂರ್ ಮೆಟಲ್ ಆಲ್ವೇಸ್ ಹ್ಯಾಡ್ ಡಿಸ್ಅಡ್ವಾಂಟೇಜಸ್. ಅಂದ್ರೆ ಎಲ್ಲಾ ಒಂದು ಮೆಟೀರಿಯಲ್ ಕೂಡ, ನಾನ್ ಫೆರಸ್ ಮೆಟಲ್ಗಳು ಕೂಡ ಪ್ಯೂರ್ ಆಗಿ ಯೂಸ್ ಮಾಡಿದಾಗ ಅದರ ಸ್ಟ್ರೆಂತ್ ತುಂಬಾ ಕಡಿಮೆ ಇರುತ್ತೆ. ನಾವು ಒಂದು ಬೇರೆ ಒಂದು ಲೋಹದ ಜೊತೆ, ಒಂದು ಮೆಟೀರಿಯಲ್ ಜೊತೆ ಅದನ್ನು ಮಿಕ್ಸ್ ಮಾಡಿ ಅಲಾಯ್ ಇಂದ ಮಾಡಿದಾಗ ಅದರ ಸ್ಟ್ರೆಂತ್ ಮತ್ತೆ ಪ್ರಾಪರ್ಟೀಸ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನಾವೆಲ್ಲಾ ಅಪ್ಲಿಕೇಶನ್ಸ್ ಅಲ್ಲೂ ಕೂಡ ಅಲಾಯ್ಗಳನ್ನ ನಾವು ಬಳಸಿದ್ದೀವಿ. ಸೊ ಹಾಗಾಗಿ ಟುಡೇ ನಮ್ಮ ಈ ಒಂದು ಸೆಷನ್ ನಲ್ಲಿ ಕಾಪರ್ ಬಗ್ಗೆ, ಅದರ ಒಂದು ಅಲಾಯ್ಸ್ ಗಳ ಬಗ್ಗೆ, ಕಾಪರ್ ಅನ್ನ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಕಾಪರ್ ಅಂದ್ರೆ ತಾಮ್ರ, ಅದು ತುಂಬಾ ಕಡಿಮೆ ಒಂದು ಪ್ರಮಾಣದಲ್ಲಿ ನ್ಯಾಚುರಲ್ ಸ್ಟೇಟ್ ಅಲ್ಲಿ ಇರುತ್ತೆ. ಅಂತ ಹೇಳಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಕಾಪರ್ ಅಂತ ಹೇಳುವಂತದ್ದು ಭೂಮಿ ಮೇಲೆ ಸಿಗಲ್ಲ. ನಾವು ಅದನ್ನ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಕಂಬೈನ್ಡ್ ಫಾರ್ಮ್ ಅಂತ ಹೇಳ್ತೀವಿ ನಾವು. ಕಂಬೈನ್ಡ್ ಫಾರ್ಮ್
ಇನ್ ಓರ್ಸ್. ಓರ್ಸ್ ಅಂದ್ರೆ ಅದಿರು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಅದಿರು ಅಂತ ಹೇಳ್ತೀವಿ. ಸೊ ಒಂದು ಅದಿರಿನ ರೂಪದಲ್ಲಿ ಇರುತ್ತೆ ಕಾಪರ್ ಅಂತ ಹೇಳುವಂಥದ್ದು, ನ್ಯಾಚುರಲ್ ಸ್ಟೇಟ್ ಅಲ್ಲಿ ಇರಲ್ಲ. ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ಇಟ್ ಫ್ರಮ್ ಓರ್ಸ್, ಅಂದ್ರೆ ನಾವು ಅದನ್ನ ಅದಿರಿನಿಂದ ಬೇರ್ಪಡಿಸಬೇಕಾಗುತ್ತೆ. ಸೊ ಯಾವುದು ಮೇನ್ ಅದಿರು, ಕಾಪರ್ ಅನ್ನ ಪಡಿಬರುವಂತ ಅದಿರು ಯಾವುದು ಅಂತ ಹೇಳಿದ್ರೆ, ದ ಮೇನ್ ಓರ್ಸ್ ಆಫ್ ಕಾಪರ್ಸ್ ಆರ್ ಬಾರ್ನೈಟ್ ಅಂಡ್ ಚಾಲ್ಕೋಪೈರೈಟ್. ಬಾರ್ನೈಟ್ ಅಂಡ್ ಚಾಲ್ಕೋಪೈರೈಟ್. ಕಾಪರ್ನ ಅದಿರು ಅಂತ ಹೇಳಿದಾಗ ಈ ಬಾರ್ನೈಟ್ ಮತ್ತೆ ಚಾಲ್ಕೋಪೈರ್ ಅಂತ ಹೇಳುವಂತದ್ದು ಬಹುಮುಖ್ಯವಾಗಿ ಬರ್ತವೆ. ಇನ್ನು ತುಂಬಾ ಟೈಪ್ ಆಫ್ ಅದಿರುಗಳಿದಾವೆ, ಅದರಲ್ಲೂ ಕೂಡ ಬಾರ್ನೈಟ್ ಮತ್ತೆ ಚಾಲ್ಕೋಪೈರೈಟ್ ಅಂತ ಹೇಳುವಂತದ್ದು ತುಂಬಾ ಒಂದು ಕಡೆ ತುಂಬಾ ಒಂದು ಅಧಿಕ ಪ್ರಮಾಣದಲ್ಲಿ ನಾವು ಅದರಿಂದ ಕಾಪರನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಈ ಅದಿರುಗಳಲ್ಲಿ ಬಾರ್ನೈಟ್ ಮತ್ತೆ ಚಾಲ್ಕೋಪೈರೈಟ್ ಅಲ್ಲಿ 68% ಅಷ್ಟು ನಾವೇನಿರುತ್ತೆ ಕಾಪರ್ ಅನ್ನು ನಾವೇನ್ ಮಾಡ್ಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಪ್ಯೂರ್ ಆಗಿರುತ್ತೆ, ಅದು ಪ್ಯೂರ್ ಆಗಿರುತ್ತೆ. 68% ಅಷ್ಟು ನಾವೇನ್ ಮಾಡ್ಬೋದು, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಆ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹದ್ದು ಕಾಪರ್ ಅನ್ನು ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಮೊದಲಿಗೆ ಬ್ಲಿಸ್ಟರ್ ಕಾಪರ್ ಅಂತ ಹೇಳ್ತೀವಿ. ಬ್ಲಿಸ್ಟರ್ ಕಾಪರ್. The copper which is extracted from bornite and chalcopyrite, we will call it as a blister copper. ಈ ಬ್ಲಿಸ್ಟರ್ ಕಾಪರ್ ಅಂತ ಹೇಳುವಂತದ್ದನ್ನ ನಾವೇನ್ ಮಾಡಬೇಕು, ಇಟ್ ಇಸ್ ನಾಟ್ ಎ ಪ್ಯೂರ್ ಕಾಪರ್. ಇದು ಪ್ಯೂರ್ ಆಗಿರೋದಿಲ್ಲ, 68% ಪ್ಯೂರ್ ಮಾತ್ರ ಇರುತ್ತೆ. ಸೊ ಪ್ಯೂರ್ ಕಾಪರ್ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಎಲೆಕ್ಟ್ರೋಲಿಟಿಕ್ ಪ್ರೋಸೆಸ್. ಎಲೆಕ್ಟ್ರೋಲಿಟಿಕ್ ಪ್ರೋಸೆಸ್ ಅಂತ ಹೇಳುವಂತ ಒಂದು ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಾಪರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅಲ್ಲಿ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಂತ ಬರುತ್ತೆ. ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಲ್ಲಿ once you purify the blister copper, we will get 99% of pure copper in electrolysis process. ಸೊ ಕಾಪರ್ ಅಂತ ಹೇಳುವಂಥದ್ದು ರೆಡ್ಡಿಶ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ನಾನ್ ಫೆರಸ್ ಮೆಟಲ್ಸ್ ಗಳೆಲ್ಲವೂ ಒಂದು ವಿವಿಧ ಬಣ್ಣಗಳಲ್ಲಿ ಇರುತ್ತೆ, ನೋಡಕ್ಕೆ ಒಂದು ಅಟ್ರಾಕ್ಟಿವ್ ಕಲರ್ ಅಲ್ಲಿ ಇರುತ್ತೆ. ಈ ಕಾಪರ್ ಅಂತ ಹೇಳುವಂಥದ್ದು ರೆಡ್ಡಿಶ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಇದು ಒಂದು ಎರಡು ಅದಿರಿನ ಮಾಡೆಲ್, ಅಂದ್ರೆ ಕಾಪರಿನ ಒಂದು ಡೈರೆಕ್ಟ್ ಚಿತ್ರ ಅಲ್ಲ ಇದು ಅದಿರಿನ ಚಿತ್ರ. ಅದಿರು ಅಂತ ಹೇಳಿದ್ರೆ ನಾವು ಅದನ್ನ ಓರ್ ಅಂತ ಹೇಳ್ತೀವಿ. ಸೊ ಓರ್ನ ಚಿತ್ರ ಇದೆ, ನೀವು ಅಬ್ಸರ್ವ್ ಮಾಡಬಹುದು. ಒಂದು ರೆಡ್ಡಿಶ್ ಬ್ರೌನ್ ಇದೆ, ಇನ್ನೊಂದು ಬ್ಲೂ ಕಲರ್ ಇದೆ, ರೆಡ್ಡಿಶ್ ಬ್ಲೂ ಕಲರ್ ಇದೆ. ಸೊ ಇಟ್ ಹ್ಯಾಸ್ ವೆರಿ ಗುಡ್ ಅಟ್ರಾಕ್ಟಿವ್ ಕಲರ್. ಆಲ್ ನಾನ್ ಫೆರಸ್ ಮೆಟಲ್ಸ್ ಆರ್ ವೆರಿ ಗುಡ್ ಅಟ್ರಾಕ್ಟಿವ್ ಕಲರ್. ಇನ್ ಪರ್ಟಿಕ್ಯುಲರ್ಲಿ ದಿಸ್ ಕಾಪರ್ ಅಂತ ಹೇಳುವಂಥದ್ದು, ತಾಮ್ರ ಅಂತ ಹೇಳುವಂಥದ್ದು ರೆಡಿಶ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ನಾವು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ, 99% ಪ್ಯೂರ್ ಕಾಪರ್. ಸೊ ನಾವು ರೆಡಿಶ್ ಬ್ರೌನ್ ಕಾಪರ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ, ಅಂದ್ರೆ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಪ್ಯೂರ್ ಕಾಪರ್ ಅನ್ನ ಮಾಡಿದ್ಮೇಲೆ ವಾಟ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಎ ಕಾಪರ್ ಹ್ಯಾಸ್? ಯಾವ ಒಂದು ಪ್ರಾಪರ್ಟಿ ಕಾಪರ್ ಅಲ್ಲಿ ಬರುತ್ತೆ? ಇಟ್ಸ್ ಎ ವೆರಿ ಗುಡ್ ಥರ್ಮಲ್ ಕಂಡಕ್ಟಿವಿಟಿ. ಅಂದ್ರೆ ಕಾಪರ್ ಅಂತ ಹೇಳುವಂತದ್ದು ಒಂದು ಉಷ್ಣವಾಹಕ ಅಂತ ಹೇಳಿದ್ರೆ ಅದರ ಮುಖಾಂತರ ಅದು ಹೀಟ್ ಅನ್ನ ಪಾಸ್ ಮಾಡುತ್ತೆ. ಹಾಗಾಗಿ ನಾವು ಗಮನಿಸಿರ್ಬೋದು, ಎಲ್ಲಾ ಒಂದು ಅಪ್ಲಿಕೇಶನ್ ಅಲ್ಲೂ ಹೀಟ್ ರಿಲೇಟೆಡ್ ಬಂದಾಗ ನಾವು ಕಾಪರ್ ಟ್ಯೂಬ್ಸ್ ಇರ್ಬೋದು, ಕಾಪರ್ ಶೀಟ್ಸ್ ಗಳಿರ್ಬೋದು, ಅದನ್ನು ನಾವು ಬಳಸ್ತೀವಿ. ಹಾಗಾಗಿ ಕಾಪರ್ ಹ್ಯಾಸ್ ವೆರಿ ಗುಡ್ ಥರ್ಮಲ್ ಕಂಡಕ್ಟಿವಿಟಿ. ದ ಸೇಮ್ ವೇ ಇಟ್ ಹ್ಯಾಸ್ ವೆರಿ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಲ್ಸೋ. ಅಂದ್ರೆ ಕಾಪರ್ ಅಂತ ಹೇಳುವಂಥದ್ದು ಬರೀ ಉಷ್ಣವಾಹಕ ಅಲ್ಲ, ಇದು ಕರೆಂಟ್, ವಿದ್ಯುತ್ ವಾಹಕ ಕೂಡ. ಅಂದ್ರೆ ಅದರ ಮುಖಾಂತರ ಅದು ವಿದ್ಯುತ್ ಅನ್ನು ಕೂಡ ಸರಾಗವಾಗಿ ಪಾಸ್ ಮಾಡುತ್ತೆ ವಿತೌಟ್ ಎನಿ ಲಾಸ್. ಅಂದ್ರೆ ವಿತೌಟ್ ಲಾಸ್ ಅಂತ ಹೇಳಿದ್ರೆ ಯಾವುದೇ ತರದ ಒಂದು ಅದರಿಂದ ಹೋಗ್ಬೇಕಾದ್ರೆ, ಕರೆಂಟ್ ಪಾಸ್ ಆಗ್ಬೇಕಾದ್ರೆ ಏನಾಗುತ್ತೆ, ಲಾಸಸ್ ಆಗಲ್ಲ ಅದರಿಂದ. ಸೊ ಹಾಗಾಗಿ ದ ಕಾಪರ್ ಹ್ಯಾಸ್ ಯೂಸ್ಡ್ ವೈಡ್ಲಿ ಇನ್ ಥರ್ಮಲ್ ಅಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಎಲ್ಲಿ ಥರ್ಮಲ್ ಮತ್ತೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಪ್ಲಿಕೇಶನ್ಸ್ ಅಂತ ಬರುತ್ತೆ, ಅಲ್ಲಿ ನಾವೇನ್ ಮಾಡ್ತೀವಿ, ಕಾಪರ್ನ ಒಂದು ಆಧಾರ ಮೇಲೆ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಒಂದು ಟ್ಯೂಬ್ ಆಗಿರ್ಬೋದು, ಶೀಟ್ಸ್ ಆಗಿರ್ಬೋದು, ಅಥವಾ ಏನು ಒಂದು ಕಪ್ಸ್ ಇರ್ಬೋದು, ಅದ್ರ ಮುಖಾಂತರ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅದೇ ತರ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ. ಸೊ ನಾವು ಎಲ್ಲಿ ಒಂದು ಕಾಪರ್ ಅಂತ ಹೇಳುವಂತ ಬಂದಾಗ, ಥರ್ಮಲ್ ಕಂಡಕ್ಟಿವಿಟಿ ಅಂತ ಬಂದಾಗ ನಾವೇನ್ ಮಾಡ್ತೀವಿ, sometimes the copper or metal
linked with water. In the sense, may ಕಾಂಟ್ಯಾಕ್ಟ್ ವಿತ್ ವಾಟರ್. ಟ್ಯೂಬ್ ಅಂತ ಬಂದಾಗ, ಕಾಪರ್ ಟ್ಯೂಬ್ಸ್ ಅಂತ ಬಂದಾಗ ಅದರಲ್ಲಿ ನಾವು ವಾಟರ್ ನ ಪಾಸ್ ಮಾಡೋ ಸಂದರ್ಭ ಬರ್ಬೋದು, ಅಂದ್ರೆ ನೀರನ್ನ ಪಾಸ್ ಮಾಡೋ ಸಂದರ್ಭ ಬರ್ಬೋದು. ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ಟ್ಯೂಬ್ ಮೇ ಕೊರೋಡ್ ಆರ್ ರಸ್ಟ್ ಬರ್ಬೋದು ಅಥವಾ ಕೊರೋಜನ್ ಆಗ್ಬೋದು. ಸೊ ಅಂತ ಕೇಸಸ್ ಅಲ್ಲಿ ದಿಸ್ ಕೊರೋಜನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಹ್ಯಾಸ್ ವೆರಿ ಗುಡ್ ಅಡ್ವಾಂಟೇಜ್. ಈ ಕಾಪರ್ ಅಂತ ಹೇಳಿ, ಕಾಪರ್ ಅಲ್ಲಿ ಕೊರೋಜನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಟ್ಯೂಬ್ ಕರೋಡ್ ಆಗಲ್ಲ, ಅರೆಸ್ಟ್ ಬರಲ್ಲ. ಅದೇ ತರ ಹೈ ಡಕ್ಟಿಲಿಟಿ. ಹೈ ಡಕ್ಟಿಲಿಟಿ ಮೀನ್ಸ್ ದ ಪ್ಯೂರ್ ಕಾಪರ್ ಹ್ಯಾಸ್ ವೆರಿ ಸಾಫ್ಟ್ ಇನ್ ನೇಚರ್, ಅಂದ್ರೆ ತುಂಬಾ ಮೃದುವಾಗಿರುತ್ತೆ. ಯು ಕ್ಯಾನ್ ಮೇಕ್ ಇಟ್ ಟು ಎನಿ ಶೇಪ್ ಲೈಕ್ ಶೀಟ್ಸ್ ಆರ್ ಟ್ಯೂಬ್ಸ್ ಆರ್ ಎನಿ ಅದರ್ ಫಾರ್ಮ್ಸ್. ಸೊ ವೆರಿ ಗುಡ್ ಪ್ರಾಪರ್ಟಿ ಆಫ್ ಡಕ್ಟಿಲಿಟಿ. The same way, good malleability. Malleability means we can make the copper into very thin sheets. ಅಂದ್ರೆ ತೆಳುವಾದ ಶೀಟ್ಸ್ ಗಳಾಗಿ ನಾವೇನ್ ಮಾಡಬಹುದು, ಅದನ್ನ ಪೇಪರ್ ಗಳಾಗಿ ನಾವೇನ್ ಮಾಡಬಹುದು, ಕನ್ವರ್ಟ್ ಮಾಡಬಹುದು ಕಾಪರ್ ಅನ್ನ, ಬಿಕಾಸ್ ಆಫ್ ಇಟ್ ಹ್ಯಾಸ್ ಸಾಫ್ಟ್ನೆಸ್. ಅದೇ ತರ ದ ಕಾಪರ್ ಹ್ಯಾಸ್ ಎ ಮೆಲ್ಟಿಂಗ್ ಪಾಯಿಂಟ್ ಆಫ್ 1084 ಡಿಗ್ರಿ ಸೆಂಟಿಗ್ರೇಡ್. ಅಂದ್ರೆ ಯಾವ ಒಂದು ಟೆಂಪರೇಚರ್ ಅಲ್ಲಿ ಕಾಪರ್ ಮೆಲ್ಟ್ ಆಗುತ್ತೆ, ಕರಗುತ್ತೆ, the copper melts at the temperature of 84 degree centigrade. ಸೊ ನಾ ಆಲ್ರೆಡಿ ಹೇಳಿದಿರೋ ಹಾಗೆ ಪ್ಯೂರ್ ಫೆರಸ್ ಮೆಟಲ್ಸ್ ಗಳು ವೆರಿ ಲಿಟಲ್ ಅಡ್ವಾಂಟೇಜಸ್, ಅಂದ್ರೆ ಅದರಲ್ಲಿ ನಮಗೆ ಮುಖ್ಯವಾಗಿ ಸಾಫ್ಟ್ನೆಸ್ ಇರುವುದರಿಂದ ನಾವು ಅದಕ್ಕೆ ಬೇರೆ ಒಂದು ಮೆಟಲ್ ಅನ್ನು ನಾವು ಆಡ್ ಮಾಡಬೇಕಾಗುತ್ತೆ. ಆಡಿಂಗ್ ಟೆಲ್ಯೂರಿಯಂ ಅಂತ ಹೇಳುವಂತ ಒಂದು ಮೆಟಲ್ ನ ಕಾಪರ್ಗೆ ಆಡ್ ಮಾಡಿದ್ರೆ ಅದರ ಮೆಷಿನೇಬಿಲಿಟಿ ನಮಗೆ ಹೆಚ್ಚಿಗೆ ಬರುತ್ತೆ. ಅಂದ್ರೆ ನಾವು ಅದನ್ನ ಈಸಿಯಾಗಿ ಸ್ಟ್ರಾಂಗ್ ಆಗಿರುವಂತಹ ಕಾಪರ್ ಅನ್ನು ನಾವೇನು ಮಾಡಬಹುದು, ಪಡಿಬಹುದು, ಬೇರೆ ಒಂದು ಫಾರ್ಮ್ ಅಲ್ಲಿ ನಾವು ಪಡಿಬಹುದು. ಸೊ ಹಾಗಾಗಿ ಆಡಿಂಗ್ ಟೆಲ್ಯೂರಿಯಂ ಮೇಕ್ಸ್ ಹೈಲಿ ಮೆಷಿನೇಬಲ್, ಕಾಪರ್ ಹೈಲಿ ಮೆಷಿನೇಬಲ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಅದೇ ತರ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಕಾಪರ್. ಕಾಪರ್ ಸ್ಪೆಸಿಫಿಕ್ ಗ್ರಾವಿಟಿ ಅಂದ್ರೆ ಎಷ್ಟು ವೆಯ್ಟ್ ಇರುತ್ತೆ, ಅದು ಸ್ಪೆಸಿಫಿಕ್ ಗ್ರಾವಿಟಿ ಇರುತ್ತೆ ಅದಕ್ಕೆ ಅಂದ್ರೆ 8.9 ಅಂತ ಅಷ್ಟೊಂದು ಸ್ಪೆಸಿಫಿಕ್ ಗ್ರಾವಿಟಿ ಇರುತ್ತೆ. ಅದೇ ತರ ಸ್ಟ್ರೆಂತ್ ಎಷ್ಟು ಬರುತ್ತೆ, ಒಂದು ಕಾಪರಿನ ಸ್ಟ್ರೆಂತ್ ಎಷ್ಟು ಬರುತ್ತೆ ಅದನ್ನ ಯೂಸ್ ಮಾಡಬೇಕಾದ್ರೆ, ದ ಕಾಪರ್ ಹ್ಯಾಸ್ ಎ ಸ್ಟ್ರೆಂತ್, ಟೆನ್ಸೈಲ್ ಸ್ಟ್ರೆಂತ್ ಆಫ್ 150 ಮೆಗಾಪ್ಯಾಸ್ಕಲ್ ಟು 400 ಮೆಗಾಪ್ಯಾಸ್ಕಲ್. ಅಂದ್ರೆ ಕಾಪರ್ ಯಾವುದೇ ಮೆಟೀರಿಯಲ್ ನಾವು ಇಟ್ಕೊಂಡು ಪುಲ್ ಅಂದ್ರೆ ಎರಡು ಸೈಡ್ ಅಲ್ಲಿ ಆಪೋಸಿಟ್ ಇಟ್ಕೊಂಡು ನಾವು ಆಪೋಸಿಟ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ the load which can withstand the copper part ranges about 150 to 400 megapascal. So these are the some properties of copper. The different properties, ಅದರ ಒಂದು ಗುಣಲಕ್ಷಣಗಳಿರಬಹುದು, ಅದು ಕಾಪರಿನ ಒಂದು ಗುಣಲಕ್ಷಣಗಳು ಇದು. ಹಾಗಾದ್ರೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಕಾಪರ್? ಎಲ್ಲಿ ನಾವು ಕಾಪರ್ ಅನ್ನು ಅಪ್ಲಿಕೇಬಲ್ ಮಾಡ್ತೀವಿ, ಯೂಸ್ ಮಾಡ್ತೀವಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ನಾವು ನೋಡಿರ್ಬೋದು ಎಲ್ಲಾ ಒಂದು ವೈರ್ಸ್, ವಾಟ್ ಆರ್ ದ ಡಿಫರೆಂಟ್ ವೈರ್ಸ್ ವಾಟ್ ವಿ ಆರ್ ಯೂಸಿಂಗ್ ಇನ್ ಅವರ್ ಹೌಸ್ ಹೋಲ್ಡ್ ಯೂಸರ್ಸ್, ಆಲ್ ಆರ್ ಕಾಪರ್ ವೈರ್ಸ್. ಅಂದ್ರೆ ಎಲ್ಲಾ ವೈರ್ಸ್ ಗಳು, ಕಂಡಕ್ಟರ್ಸ್ ಕೂಡ ಕಾಪರ್ ಇಂದ ಮಾಡಲ್ಪಟ್ಟಿರುತ್ತೆ. ಅದೇ ತರ ಕಿಚನ್ ಅಪ್ಲಿಕೇಶನ್ಸ್. What are the different utensils we are using in our kitchen household? Not almost, some of them are copper because of its thermal conductivity. Thermal conductivity ಪ್ರಾಪರ್ಟಿ ಇಂದ ನಾವೇನ್ ಮಾಡಬಹುದು, ಕಿಚನ್ ನಲ್ಲಿ ಪಡೆಯುವಂತಹ ಪಾತ್ರೆಗಳನ್ನು ನಾವು ಕಾಪರ್ ಇಂದ ಮಾಡಬಹುದು. ಅದೇ ತರ ಆಟೋಮೋಟಿವ್ ರೇಡಿಯೇಟರ್ಸ್. ಇನ್ ಆಟೋಮೋಟಿವ್ ರೇಡಿಯೇಟರ್ಸ್ ಆಲ್ಸೋ ವಿ ಆರ್ ಯೂಸಿಂಗ್ ಕಾಪರ್. ಅಂಡ್ ಎಲೆಕ್ಟ್ರೋಪ್ಲೇಟಿಂಗ್. ಈ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಹೇಳುವಂತದ್ದು ನಾವು ಕೆಲವೊಂದು ಮೆಟಲ್ ಅನ್ನ ಪ್ಯೂರಿಫೈ ಮಾಡಕ್ಕೆ ಯೂಸ್ ಮಾಡುವಂತ ಒಂದು ಮೆಥಡ್. ಇನ್ ದಟ್ ದೇರ್ ಆರ್ 2 thick ಶೀಟ್ ಆಫ್ ಕಾಪರ್, ಅಂದ್ರೆ ಎರಡು ಅಥವಾ 3 ಥಿಕ್ ಶೀಟ್ ಆಫ್ ಪ್ಲೇಟ್ಸ್ ಗಳಿರುತ್ತೆ, ಕಾಪರ್ ಪ್ಲೇಟ್ಸ್ ಇರುತ್ತೆ. ಅಲ್ಲಿ ಆ ಎಲೆಕ್ಟ್ರೋಪ್ಲೇಟಿಂಗ್ ಯೂಸ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಈ ಕಾಪರ್ ಅನ್ನ. ಅದೇ ತರ ಮೇಕಿಂಗ್ ಕಾಯಿನ್ಸ್. ಇನ್ ಅವರ್ ಅರ್ಲಿಯರ್ ಡೇಸ್, ಅಂದ್ರೆ ನಾವು ಹಿಂದಿನ ನಮ್ಮ ಒಂದು ಏನು ಪೀಳಿಗೆ ಇತ್ತು ಅವಾಗ ಈ ಕಾಪರಿನ ಕಾಯಿನ್ಸ್ ಗಳನ್ನು ನಾವು ಮಾಡ್ತಿರ್ಬೋದಾಯ್ತು. ಸೊ ಕಾಪರ್ ಕಾಯಿನ್ಸ್. Now it is changes to steel or nickel mixed with steel or so many other metals.
In earlier days, we were making coins. Now also we are making these coins for our standards. Making coin ಅಂದ್ರೆ ಕಾಯಿನ್ ಗಳನ್ನ ನಾವು ಏನ್ ಮಾಡ್ತೀವಿ ಕಾಪರ್ ಇಂದ ಕೂಡ ಮಾಡಬಹುದು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಅದರ್ ದ್ಯಾನ್ ದಿಸ್ ವಿ ಹ್ಯಾವ್ ಲಾಟ್ ಆಫ್ ಅಪ್ಲಿಕೇಶನ್. ನಾವು ನೋಡಿರ್ಬೋದು ಕಾಪರ್ ಅನ್ನ ತುಂಬಾ ಒಂದು ಇದರಲ್ಲಿ ನಾವು ಬಳಸ್ತೀವಿ. ಯೂಶುವಲಿ ನಾವು ಅಂತ ಒಂದು ಪೂಜೆ ಮಾಡ್ಬೇಕಾಗಿರ್ಬೋದು, ಅಥವಾ ಅವರ ಏನು ಹೋಲಿನೆಸ್ ಅಂತ ಹೇಳಿದ್ರೆ ನಾವು ಏನು ಪಿಲಿಗ್ರಿಮೇಜ್ ಪ್ಲೇಸಸ್ ಗಳಿಗೆ ಹೋಗ್ತೀವಿ, ಇನ್ ದೇರ್ ವಿ ಆರ್ ಸೀಯಿಂಗ್ ದ ಕಾಪರ್ ಯುಟೆನ್ಸಿಲ್ಸ್. So here we can see the different copper applications. The first diagram shows a coil, water heater. In that the copper is made, and second one wires, electrical wires, a kettle, the copper kettle, a copper tubes. Observe, ನಾವು ನೋಡಬಹುದು ಇಲ್ಲಿ ಕಾಪರ್ ಟ್ಯೂಬ್ಸ್ ಕೂಡ ಇದೆ. ಮತ್ತೆ ಎಲೆಕ್ಟ್ರಿಕಲ್ ವೈರ್ಸ್, ಅಲ್ಲಿ ಕಾಪರ್ ಅನ್ನ ಸ್ಟ್ರಾಂಡ್ಸ್ ಗಳಾಗಿ ನಾವು ಯೂಸ್ ಮಾಡಿ ಅದಕ್ಕೆ ಇನ್ಸುಲೇಟ್ ಮಾಡಿರ್ತೇವೆ ಪ್ಲಾಸ್ಟಿಕ್ ಅಲ್ಲಿ. ಸೊ these are some of the applications of copper, important applications of copper. ಸೊ ಕಾಪರ್ ನ ಪ್ಯೂರ್ ಫಾರ್ಮ್ ಅಲ್ಲಿ ಜಾಸ್ತಿ ಯೂಸ್ ಮಾಡಕ್ ಆಗಲ್ಲ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೆ. ಅದೇ ತರ ಕಾಪರ್ ನ ಜೊತೆ ನಾವು ಬೇರೆ ಒಂದು ಮೆಟಲ್ ಅನ್ನ ಮಿಕ್ಸ್ ಮಾಡಿ ಅದರ ಒಂದು ಮಿಕ್ಸ್ ಇಂದ ಬರುವಂತ ಒಂದು ಮೆಟಲ್ ಅನ್ನು ನಾವು ಅಲಾಯ್ ಅಂತ ಹೇಳ್ಬೋದು. ಯಾವ ತರ ಅಲಾಯ್ಗಳನ್ನ ನಾವು ಪಡಿಬಹುದು? ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಅಲಾಯ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಬೈ ಮಿಕ್ಸಿಂಗ್ ಕಾಪರ್ ವಿತ್ ಅದರ್ ನಾನ್ ಫೆರಸ್ ಮೆಟಲ್ಸ್. ನಾನ್ ಫೆರಸ್ ಮೆಟಲ್ಸ್ ಜೊತೆನೆ ನಾವು ಮಿಕ್ಸ್ ಮಾಡಬೇಕು. ಫೆರಸ್ ಮೆಟಲ್ಸ್ ಅಲ್ಲ, ನಾನ್ ಫೆರಸ್ ಮೆಟಲ್ಸ್ ಜೊತೆನೆ ಮಿಕ್ಸ್ ಮಾಡಿದಾಗ ನಮ್ಗೆ ಏನೇನ್ ಟೈಪ್ ಆಫ್ ಅಲಾಯ್ಸ್ ಗಳು ಬರ್ಬೋದು? The alloys of coppers are very good conductors of electricity and has good thermal properties. ನಮಗೆ ಆಲ್ರೆಡಿ ಕಾಪರ್ ಅಲ್ಲಿ ಇರುವಂತ ಪ್ರಾಪರ್ಟಿನೇ ಅಲಾಯ್ಸ್ ಅಲ್ಲೂ ಬರೋದ್ರಿಂದ ನಾವು ಅದನ್ನ ಸೇಮ್ ಅಪ್ಲಿಕೇಶನ್ ಗೆ ಬಳಸಬಹುದು. ಯಾವ್ದು ಇಂಪಾರ್ಟೆಂಟ್ ಅಲಾಯ್ಸ್ ಅಂತ ಬಂದಾಗ ಕಾಪರ್ ಅಲಾಯ್ಸ್, ಬ್ರಾಸ್ ಅಂಡ್ ಬ್ರಾನ್ಸ್. ಬ್ರಾಸ್ ಮತ್ತೆ ಬ್ರಾನ್ಸ್ ಅಂತ ಹೇಳುವಂತದ್ದು ಟೂ ಟೈಪ್ಸ್ ಆಫ್ ಅಲಾಯ್ಸ್ we are using in our industries. In that, particularly brass ಅಂತ ಹೇಳುವಂತದ್ದು it's an alloy of copper and zinc. Remember that? It's an alloy of copper and zinc. ಜಿಂಕ್ ಅಂತ ಹೇಳುವಂತ ಮೆಟಲ್ ಅನ್ನ ನಾವು ನಾನ್ ಫೆರಸ್ ಮೆಟಲ್ ಅನ್ನ ಕಾಪರ್ ಜೊತೆ ಮಿಕ್ಸ್ ಮಾಡಿದಾಗ ನಮಗೆ ಬ್ರಾಸ್ ಅಂತ ಹೇಳುವಂತ ಒಂದು ನಾನ್ ಫೆರಸ್ ಮೆಟಲ್ ಬರುತ್ತೆ. ಏಕೆ ಜಿಂಕ್ ನ ನಾವು ಆಡ್ ಮಾಡ್ತೀವಿ ಕಾಪರ್ ಅಲ್ಲಿ? The copper in pure form, it is soft. I already discussed. The copper pure form, it is soft. It has very little strength factor. ತುಂಬಾ ಒಂದು ಸ್ಟ್ರೆಂತ್ ಫ್ಯಾಕ್ಟರ್ ಅಂತ ಹೇಳುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಜಿಂಕ್ ಅನ್ನ ಆಡ್ ಮಾಡಿದಾಗ ಇಟ್ ಮೇಕ್ಸ್ ದ ಕಾಪರ್ ಹಾರ್ಡರ್. ಅಂದ್ರೆ ಕಾಪರ್ ಅಂತ ಹೇಳುವಂಥದ್ದು ಹಾರ್ಡ್ ಆಗುತ್ತೆ. ಹಾಗಾಗಿ ಇಟ್ ಇಂಪ್ರೂವ್ಸ್ ಇಟ್ಸ್ ಸ್ಟ್ರೆಂತ್ ಅನ್ನ ಏನಾಗುತ್ತೆ ಅದು ಬಲ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಕಾಪರ್ ಅನ್ನ ಯೂಸ್ ಮಾಡ್ತೀವಿ. ಕಾಪರ್ ಜೊತೆ ಜಿಂಕ್ ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಯಾವ ಟೈಪ್ ಆಫ್ ಬ್ರಾಸಸ್ ಬರುತ್ತೆ? ಡಿಫ್ರೆಂಟ್ ಟೈಪ್ ಆಫ್. ಯಾಕೆಂತ ಹೇಳಿದ್ರೆ ಜಿಂಕ್ ನ ನಾವು ಆಡ್ ಮಾಡಿದ್ರೆ ಯಾವ ಪ್ರಮಾಣದಲ್ಲಿ ನಾವು ಆಡ್ ಮಾಡಬೇಕು ಜಿಂಕ್ ನ? ಹೌ ಮಚ್ ವಿ ಹ್ಯಾವ್ ಟು ಆಡ್ ಜಿಂಕ್ ಇನ್ ಟು ಎ ಕಾಪರ್? ಎಷ್ಟು ಪ್ರಮಾಣದಲ್ಲಿ ನಾವು ಆಡ್ ಮಾಡಬೇಕು? ದೇರ್ ಆರ್ ಟೂ ಕ್ಲಾಸಸ್ ಆರ್ ಟೈಪ್ಸ್ ಆಫ್ ಬ್ರಾಸಸ್ ವಿ ಕ್ಯಾನ್ ಗೆಟ್ by different percentage of zinc. Some percentage ಅಲ್ಲಿ ನಾವು ಎರಡು ಟೈಪ್ ಆಫ್ ಬ್ರಾಸ್ ನಮಗೆ ಸಿಗುತ್ತೆ. ಒನ್ ಈಸ್ ಅಪ್ ಟು 36% ಆಫ್ ಜಿಂಕ್. ಅಂದ್ರೆ 36% ಜಿಂಕ್ ನ ನಾವು ಕಾಪರ್ ಗೆ ಆಡ್ ಮಾಡಿದಾಗ ನಮಗೆ ಆಲ್ಫಾ ಬ್ರಾಸ್, ವಿ ಆರ್ ಗೆಟಿಂಗ್ ಆಲ್ಫಾ ಬ್ರಾಸ್. ಬಿಯಾಂಡ್ ದಟ್ ಮೀನ್ಸ್ ಅಪ್ ಟು 35 to 46%. 36% 45% ನಾವು ಜಿಂಕ್ ಅನ್ನು ಬಳಸಿದಾಗ we are getting beta copper. ಹಾಗಾದ್ರೆ ಏನು ಇದರದ ಒಂದು ವ್ಯತ್ಯಾಸ? What is the difference between alpha brass and beta brass? The alpha brass has soft, ductile, malleable, good corrosion resistance. ಅದೇ ತರ ಇದನ್ನ ನಾವು ಕೋಲ್ಡ್ ರೋಲಿಂಗ್ ಅಂದ್ರೆ ವಿತೌಟ್ ಹೀಟಿಂಗ್ ವಿ ಕ್ಯಾನ್ ಮೇಕ್ ಇಂಟು ರೋಲಿಂಗ್ ಶೀಟ್ಸ್ ಆ ವೈರ್ಸ್ ಗಳನ್ನ ಮಾಡಬಹುದು.
ಪ್ರೆಸ್ ವರ್ಕ್ ಗಳನ್ನ ಮಾಡಬಹುದು ಆಲ್ಫಾ ಬ್ರಾಸ್ ಅಲ್ಲಿ. ಇನ್ ಬೀಟಾ ಬ್ರಾಸ್ ಅಂತ ಬಂದಾಗ ಇಟ್ಸ್ ಲಿಟಲ್ ಬಿಟ್ ಹಾರ್ಡರ್ ದ್ಯಾನ್ ಆಲ್ಫಾ ಬ್ರಾಸ್ ಬಿಕಾಸ್ ಹಿಯರ್ ದ ಪರ್ಸೆಂಟೇಜ್ ಆಫ್ ಜಿಂಕ್ ಇಸ್ ಮೋರ್. ಜಿಂಕ್ ನ ಆಡ್ ಮಾಡ್ತಾ ಹೋದಂಗ ಏನಾಗುತ್ತೆ, ದ ಆರ್ ಬಿಕಮ್ಸ್ ವೆರಿ ಹಾರ್ಡರ್. ಅಂದ್ರೆ ನಾವಲ್ಲಿ ವರ್ಕೆಬಿಲಿಟಿ ಅಂತ ಹೇಳುವಂತ ಬಂದಾಗ ಅದನ್ನ ನಾವು ವರ್ಕೆಬಿಲಿಟಿ ಅಂತ ಹೇಳ್ತೀವಿ ನಾವು ಅದನ್ನ. ಅದರ ಮೇಲೆ ಮೆಷಿನ್ಸ್ ಇಂದ ಆಪರೇಷನ್ಸ್ ಮಾಡಕ್ ಬಂದಾಗ ಏನಾಗುತ್ತೆ, ಅದು ಲಿಟಲ್ ಬಿಟ್ ಹಾರ್ಡ್. ಹಾಗಾಗಿ ಇದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಹಾಟ್ ವರ್ಕಿಂಗ್ ಇಂದ ಮಾಡ್ಬೇಕಾಗತ್ತೆ, ಕೋಲ್ಡ್ ವರ್ಕಿಂಗ್ ಇಂದ ಮಾಡಕ್ಕಾಗಲ್ಲ. ಬೀಟಾ ಪ್ರಾಸೆಸ್ ಮೀನ್ಸ್ ವಿ ಹ್ಯಾವ್ ಟು ಮೇಕ್ ಇಟ್ ಇನ್ ಎ ಹೈ ಟೆಂಪರೇಚರ್, ವಿ ಹ್ಯಾವ್ ಟು ಹೀಟ್ ಟ್ರೀಟ್ ಇಟ್, ದೆನ್ ವಿ ಕ್ಯಾನ್ ಮೇಕ್ ಇಟ್ ಎ different shapes, the beta process. Both the process has very good advantages in their applications. After beta and alpha process, in between ಅಂದ್ರೆ ನಾವು ಏನು ಆಲ್ಫಾ ಬ್ರಾಸ್ ಮತ್ತೆ ಬೀಟಾ ಬ್ರಾಸ್ ಅಂತ ಡಿಫರೆಂಟ್ ಪರ್ಸೆಂಟೇಜ್ ಆಫ್ ಜಿಂಕ್ ಅಲ್ಲಿ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಇನ್ ದಟ್ ರೇಂಜ್ ವಿ ವಿಲ್ ಗೆಟ್ ದ ಡಿಫರೆಂಟ್ ಬ್ರಾಸಸ್. ಅದನ್ನ ನಾವು ಡಿಫರೆಂಟ್ ಕ್ಲಾಸಸ್ ಆಫ್ ಬ್ರಾಸಸ್ ಅಂತ ಹೇಳ್ತೀವಿ. ಅದನ್ನ ನಾವು ಸಮ್ ನೇಮ್ ಇಂದ ಕರಿತೀವಿ. ಅಂದ್ರೆ ಪ್ರತಿ ಒಂದು ಹಂತದಲ್ಲೂ ನಾವೇನ್ ಹೇಳ್ತೀವಿ, ಸಮ್ಮ ಬ್ರಾಸಸ್ ನಾವು ಕ್ಲಾಸ್ ಆಫ್ ಬ್ರಾಸ್ ಅಂತ ಹೇಳ್ತೀವಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಅಪ್ ಟು 30% ಜಿಂಕ್ 30 ಭಾಗ ಇದ್ದಾಗ ನಾವೇನ್ ಹೇಳ್ತೀವಿ, ಅದನ್ನ ಕಾರ್ಟ್ರಿಡ್ಜ್ ಬ್ರಾಸ್ ಅಂತ ಹೇಳ್ತೀವಿ. ಕಾರ್ಟ್ರಿಡ್ಜ್ ಬ್ರಾಸ್. ಅದೇ ತರ ಅಪ್ ಟು 46% ನಾವೇನಾದ್ರೂ ಜಿಂಕ್ ನ ಬಳಸಿದ್ರೆ ಅದನ್ನ ನಾವು ಮನ್ಸ್ ಮೆಟಲ್ ಅಂತ ಹೇಳ್ತೀವಿ. ಮನ್ಸ್ ಮೆಟಲ್. ಅದೇ ತರ ಜಿಂಕ್ ನ ಶೇಕಡ 36 36% ಅಂಡ್ ಲೆಡ್ 1.5% ಅದನ್ನ ನಾವು ಯೂಸ್ ಮಾಡಿದಾಗ ವಿ ಆರ್ ಕಾಲ್ ಇಟ್ ಆಸ್ ಲೆಡೆಡ್ ಬ್ರಾಸ್ ಅಂತ ನಾವೇನ್ ಹೇಳ್ತೀವಿ, ಅದನ್ನೇ ಹೇಳ್ತೀವಿ. ಅದೇ ತರ ಶೇಕಡ 40 ಭಾಗ ಜಿಂಕ್ ಯೂಸ್ ಮಾಡಿ ಟಿನ್ ಅಂತ ನಾನ್ ಫೆರಸ್ ಮೆಟಲ್ ಅನ್ನು ನಾವು 1% ಯೂಸ್ ಮಾಡಿದ್ರೆ ಅದನ್ನ ನಾವಲ್ ಬ್ರಾಸ್ ಅಂತ ಹೇಳ್ತೀವಿ. ದ ಲಾಸ್ಟ್ ಒನ್, when we are using zinc 25% and nickel 5%, a non-ferrous metal nickel ಅಂತ ಹೇಳುವಂತದನ್ನು ನಾವು ಬಳಸಿದಾಗ we will call it as nickel brass. So these are the some of the classes of brass: cartridge brass, Mann's metal, leaded brass, novel brass, nickel brass. These classes of brass has their own advantages and applications. ಈ ಒಂದು ಬ್ರಾಸಸ್ ಗಳು ಅದರದೇ ಆದ ಉಪಯೋಗಗಳು ಮತ್ತೆ ಅಪ್ಲಿಕೇಶನ್ಸ್ ಗಳು ಇದಾವೆ. ಪ್ರಾಪರ್ಟೀಸ್, ಅದರ ಗುಣಮೌಲ್ಯಗಳು ಅದರಲ್ಲೇ ಸೇರುವಂತಹ ಜಿಂಕಿನ ಪ್ರಮಾಣ ಮೇಲೆ ಅವಲಂಬಿತವಾಗಿರೋದ್ರಿಂದ ಅದೇ ತರ ಯೂಸಸ್ ಗಳು ಈ ಒಂದು ಬ್ರಾಸಸ್ ಅಲ್ಲಿ ಇದೆ. ಈ ಒಂದು ಕ್ಲಾಸಸ್ ಆಫ್ ಬ್ರಾಸಸ್ ಅನ್ನ ನಾವು ಪ್ರಾಪರ್ಟೀಸ್ ಇರ್ಬೋದು, ಅದರ ಅಪ್ಲಿಕೇಶನ್ಸ್ ಗಳು ಏನೇನಿದೆ ಅಂತ ಹೇಳುವಂತದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಜಸ್ಟ್ ರಿವೈಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಟುಡೇಸ್ ಸೆಷನ್. ನಾವು ಇವತ್ತು ಫಸ್ಟ್ ನಾನ್ ಫೆರಸ್ ಮೆಟಲ್ಸ್ ಅಂದ್ರೆ ಏನು ಅಂತ ಹೇಳುವ ಬಗ್ಗೆ ತಿಳ್ಕೊಂಡು, ಅದೇ ತರ ದ ಕಾಪರ್ ಮೆಟೀರಿಯಲ್ ಇನ್ ದ ನಾನ್ ಫೆರಸ್ ಮೆಟಲ್ಸ್ ಅಂತ ಹೇಳುವಂತರದಲ್ಲಿ ಬಹುಮುಖ್ಯವಾಗಿ ಕಾಪರ್ ಮೆಟಲ್ ಬಗ್ಗೆ ತಿಳ್ಕೊಂಡು, ಅದರ ಎಕ್ಸ್ಟ್ರಾಕ್ಷನ್ ಯಾವ ತರ ಇರುತ್ತೆ, ಪ್ರಾಪರ್ಟೀಸ್ ಆಫ್ ಕಾಪರ್ ಏನು, ಅದರ ಗುಣಮೌಲ್ಯಗಳು ಇರ್ತವೆ, ಅದನ್ನ ನಾವು ತಿಳ್ಕೊಂಡು, ಅದೇ ತರ ಅಲಾಯ್ಸ್ ಆಫ್ ಕಾಪರ್, ಒಂದು ಕಾಪರ್ ಜೊತೆ ತಾಮ್ರದ ಜೊತೆ ಬೇರೆ ಒಂದು ಲೋಹವನ್ನ ಮಿಕ್ಸ್ ಮಾಡಿದಾಗ ಬರ್ತವಲ್ಲ, ಅದನ್ನ ನಾವು ಅಲಾಯ್ ಅಂತ ಹೇಳ್ತೀವಿ. ದ ಡಿಫರೆಂಟ್ ಟೈಪ್ಸ್ ಆಫ್ ಅಲಾಯ್ಸ್ ಅಂತ ಬಂದಾಗ ನಮಗೆ ಬ್ರಾಸ್ ಮತ್ತೆ ಬ್ರಾನ್ಸ್ ಅಂತ ಬರುತ್ತೆ. ಪರ್ಟಿಕ್ಯುಲರ್ಲಿ ಇನ್ ದಟ್ ಬ್ರಾಸ್ ಬಗ್ಗೆ ನಾವು ಮಾಹಿತಿಯನ್ನ ಪಡೆದಿದ್ವಿ. ಬ್ರಾಸ್ ಅನ್ನ ಯಾವ್ದರಿಂದ ಮಾಡಿರ್ತಾರೆ ಅಂತ ಹೇಳಿದೀವಿ. ಅದರ ಒಂದು ಅಪ್ಲಿಕೇಶನ್ ಉಪಯೋಗಗಳನ್ನ ನಾವು ಹೇಳಿದೀವಿ. ಅದರದ್ದು ಕ್ಲಾಸಸ್ ಆಫ್ ಬ್ರಾಸ್ ಅಂತ ಹೇಳುವಂತದನ್ನ ನಾವು ಹೇಳಿದೀವಿ. ಇವತ್ತಿನ ಒಂದು ಈ ಸೆಷನ್ ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಲೆಟ್ ಅಸ್ ಮೂವ್ ಆನ್ ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಫಾರ್ ಟುಡೇಸ್ ಸೆಷನ್. In that particular first question, ಡ್ಯಾಶ್ ಅಂಡ್ ಡ್ಯಾಶ್ ಆರ್ ಓರ್ಸ್ ಆಫ್ ಕಾಪರ್. ಅಂದ್ರೆ ಯಾವ ಎರಡು ಅನ್ನು ನಾವು ಕಾಪರ್ಸ್ ಓರ್ ಅಂತ ಬಹುಮುಖ್ಯವಾಗಿ ಹೇಳ್ಬೋದು. ಕಾಪರ್ನ ಯಾವ ಎರಡು ಅದಿರುಗಳಿಂದ ನಾವು ಪಡಿಬಹುದು. ನ್ಯಾಚುರಲ್ ಸ್ಟೇಟ್ ಅಲ್ಲಿ ಇರುತ್ತೆ ಎರಡು,
68% ಪ್ಯೂರ್ ಗೋಲ್ಡ್ ಅನ್ನು ಕಾಪರ್ ಅನ್ನು ನಾವು ಯಾವ ಎರಡು ಓರಿಂದ ಪಡಿಬಹುದು? ಯುವರ್ ಆಪ್ಷನ್ಸ್ ಆರ್ ಡೊಲೊಮೈಟ್, ಬಾರ್ನೈಟ್, ಆರ್ ಬಾರ್ನೈಟ್ chalcopyrite, or chalcopyrite dolomite, or bornite and magnesite. ಯಾವುದು ಇದರಲ್ಲಿ ಆನ್ಸರ್? ಆನ್ಸರ್ ಈಸ್ ಬಿ, ಅಂದ್ರೆ 2 ores of the coppers are bornite and chalcopyrite. Next, the second question. What is the melting point of copper? ಯಾವ ಒಂದು ಉಷ್ಣಾಂಶದಲ್ಲಿ ಟೆಂಪರೇಚರ್ ಕಾಪರ್ ಅಂತ ಹೇಳುವಂತದ್ದು ಮೆಲ್ಟ್ ಆಗುತ್ತೆ, ಕರಗುತ್ತೆ? ಆಪ್ಷನ್ಸ್ ಆರ್ 419 ಡಿಗ್ರಿ ಸೆಂಟಿಗ್ರೇಡ್, 600 ಡಿಗ್ರಿ ಸೆಂಟಿಗ್ರೇಡ್, 1084 ಡಿಗ್ರಿ ಸೆಂಟಿಗ್ರೇಡ್, 2562 ಅಂದ್ರೆ 2562 ಡಿಗ್ರಿ ಸೆಂಟಿಗ್ರೇಡ್. ಇದರಲ್ಲಿ ಯಾವ ಉಷ್ಣಾಂಶದಲ್ಲಿ ಕಾಪರ್ ಮೆಟಲ್ ಮೆಲ್ಟ್ ಆಗುತ್ತೆ, ಕರಗುತ್ತೆ? ಆನ್ಸರ್ ಈಸ್ ಆನ್ಸರ್ ಸಿ, ಅಂದ್ರೆ 1084 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಕಾಪರ್ ಅಂತ ಹೇಳುವಂತದ್ದು ಮೆಲ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಅಪಿಯರೆನ್ಸ್ ಆಫ್ ಕಾಪರ್? ಕಾಪರ್ ನೋಡಕ್ಕೆ ಯಾವ ತರ ಕಾಣುತ್ತೆ? ಅಪಿಯರೆನ್ಸ್, ಹೌ ಇಟ್ ಲುಕ್ಸ್ ಲೈಕ್? ಯುವರ್ ಆಪ್ಷನ್ಸ್ ಆರ್ ಗೋಲ್ಡ್, ಬ್ಲೂ, yellow green and reddish brown. We already discussed the appearance of copper. The option is for this answer D, andre reddish brown. Copper looks like reddish brown. Next question, high conductivity copper is used. In which application this high conductivity copper na use ಮಾಡ್ತಾರೆ? Your options are in electrical engineering, to reduce porosity, to rise softening temperature, to manufacture semiconductor elements. The answer for this question is answer A, means in electrical engineering. Next question, addition of tellurium to copper results in, ಅಂದ್ರೆ ಟೆಲ್ಯೂರಿಯಂ ಅಂತ ಹೇಳುವಂತ ಒಂದು ಲೋಹವನ್ನು ಕಾಪರ್ಗೆ ಆಡ್ ಮಾಡಿದಾಗ ಏನಾಗುತ್ತೆ? Your options is high strength, decrease electrical conductivity, increase machinability, no effect. Your answer is C, it increases its machinability, ಅಂದ್ರೆ ವರ್ಕಬಿಲಿಟಿ ಅಂತ ಹೇಳುವಂತದನ್ನ ಅದು ಇಂಪ್ರೂವ್ ಮಾಡುತ್ತೆ. So next question, brass is an alloy of copper and dash. Your options is zinc, lead, iron, silver. ಅಂದ್ರೆ ಬ್ರಾಸ್ ಅಂತ ಹೇಳುವಂತ ಒಂದು ಲೋಹವನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ ಕಾಪರ್ ನ ಜೊತೆ ಯಾವ ಇನ್ನೊಂದು ಲೋಹವನ್ನು ನಾವು ಮಿಕ್ಸ್ ಮಾಡಬೇಕು? ಅಂದ್ರೆ ಆನ್ಸರ್ ಈಸ್ ಆನ್ಸರ್ ಎ, ಜಿಂಕ್. ಜಿಂಕ್ ಮತ್ತೆ ಕಾಪರ್ ಅನ್ನು ನಾವು ಯೂಸ್ ಮಾಡಿದಾಗ ನಮಗೆ ಬ್ರಾಸ್ ಅಂತ ಹೇಳುವಂತ ಒಂದು ಅಲಾಯ್ ಬರುತ್ತೆ. ಸೊ ಬಿಫೋರ್ ಕನ್ಕ್ಲೂಡಿಂಗ್ ಟುಡೇಸ್ ಸೆಷನ್, let us just glance what we are going to discuss in our next session. In our next section, we are going to discuss properties of brass, application of brass, introduction to bronze, properties of bronze, types of bronze, and application of bronze. These are the topics we are going to discuss in our next session. Thank you.